ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಆರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ 10ನೇ ವಾರಕ್ಕೆ ಕಾಲಿಟ್ಟಿದೆ. ಅಷ್ಟೇ ಅಲ್ಲ, ಬಿಗ್ ಬಾಸ್ ಸೀಸನ್ 10ನೇ ವಾರಕ್ಕೆ ಕಾಲಿಟ್ಟಿದ್ದು 9ನೇ ವಾರದ ಎಲಿಮಿನೇಷನ್ ಪ್ರಕ್ರಿಯೆ ಅಂತೂ ತುಂಬಾ ರೋಚಕವಾಗಿದೆ ಅಂತಲೇ ಹೇಳ್ಬೋದು. ಶೋಭಾ ಶೆಟ್ಟಿಯವರು ನಾನು ಎವಿಕ್ಟೆಡ್ ಆಗ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈ ವಾರ ಫಸ್ಟ್ ಸೇವ್ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಆರ್ಡರ್ ವೈಸ್ ಸೇವ್ ಆಗಿದ್ದಾರೆ ಅಂತ ನೋಡಿ ಬನ್ನಿ. ನಿಜಕ್ಕೂ ಶೋಭಾ ಶೆಟ್ಟಿಯವರು ಮನೆಯಿಂದ ಹೊರಗೆ ಹೋಗ್ತಾರೆ, ಅದು ಚಾನ್ಸೇ ಇಲ್ಲ ಅಂತಲೇ ಹೇಳ್ಬೋದು. ಹೌದು, ಹಾಗಾದರೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗಿದ್ದು ಯಾರು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಳೆದ ಶನಿವಾರ ಸಂಚಿಕೆಯಲ್ಲಿ ಶನಿವಾರ ಸಂಚಿಕೆಯಲ್ಲಿ ಮೊದಲು ಗೋಲ್ ಸುರೇಶ್ ಅವರು ಸೇವ್ ಆಗಿದ್ದು, ಎರಡನೇದಾಗಿ ತ್ರಿವಿಕ್ರಮ್ ಅವರು ಸೇವ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ತ್ರಿವಿಕ್ರಮ್ ಅವರಿಗೆ ಈ ವಾರದ ಉತ್ತಮ ಕೂಡ ಸಿಕ್ಕಿದೆ. ಕಿಚನ್ ಇದ್ರಿಗೆ ಉತ್ತಮನೂ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಕಳಪೆಯಾಗಿ ಮಹಾರಾಜ ಮಂಜು ಅವರಿಗೆ ಹಾಗೂ ಮಹಾರಾಣಿ ಮೋಕ್ಷಿತ ಅವರಿಗೆ ಕಳಪೆ ಸಿಕ್ಕಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಾರ ಮೊದಲು ಸೇವ್ ಆಗಿದ್ದು ಯಾರಪ್ಪ ಅಂತಂದರೆ ಅದು ಬಂದು ಭವೇಗೌಡ ಅವರು. ಭಾನುವಾರ ಸಂಚಿಕೆಯಲ್ಲಿ ಮೊದಲು ಸೇವ್ ಆಗಿ ಫಸ್ಟ್ ಪ್ಲೇಸ್ ತೊಗೊಂಡಿದ್ದಾರೆ ಈ ಭಾನುವಾರ ಸಂಚಿಕೆಯಲ್ಲಿ. ಎರಡನೇದಾಗಿ ಯಾರಪ್ಪ ಸೇವ್ ಆಗಿದ್ದಾರಂತೆ ಅದು ಬಂದು ಶೋಭಾ ಶೆಟ್ಟಿ ಅವರು. ಹೌದು, ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟ ಇವರಿಗೆ ಅಭಿಮಾನಿ ಬಳಗ ತುಂಬಾ ಇದೆ ಅಂತಲೇ ಹೇಳ್ಬೋದು. ಇವರು ಫೈರ್ ಲೇಡಿ ಅಂತಲೇ ಕರ್ಸ್ಕೊತಿದ್ರು ಬಿಗ್ ಬಾಸ್ ಸ್ಟಾರ್ಟಿಂಗ್ ಎಂಟ್ರಿ ಕೊಟ್ಟಾಗ. ಆದರೆ ಇವರು ಈ ವಾರ ನಾನು ಎವಿಕ್ಟ್ ಆಗ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಆದರೆ TRP ಪ್ರಕಾರ ನೋಡಿದ್ರೆ ಇವರು ಯಾವುದೇ ಕಾರಣಕ್ಕೆ ಎವಿಕ್ಟ್ ಆಗಲ್ಲ. ಇವ್ರು ಮತ್ತೆ ಬಿಗ್ ಬಾಸ್ ಮನೆ ಉಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಇವ್ರಿಗೆ ಸುದೀಪ್ ಅವರು ಸ್ವಲ್ಪ ಕನ್ವಿನ್ಸ್ ಮಾಡ್ತಾರೆ, ಇದು ನಮ್ಮ ಆಯ್ಕೆ ಅಲ್ಲ, ಇದು ಜನಗಳ ಆಯ್ಕೆ, ನೀವು ಇದನ್ನ ಒಪ್ಕೊಬೇಕು ಅಂತ ಹೇಳ್ತಾರೆ. ಬಾಗಿಲೇನೋ ಓಪನ್ ಆಗಿದೆ, ಆದರೆ ಯಾವುದೇ ಕಾರಣಕ್ಕೂ ಶೋಭಾ ಶೆಟ್ಟಿ ಅವರು ಮನೆಯಿಂದ ಹೋಗಲ್ಲ. ಅಷ್ಟೇ ಅಲ್ಲದೆ ಇವ್ರು ಹೋದರೆ TRP ಕೂಡ ಬಿದ್ದೋಗುತ್ತೆ ಅಂತ ಹೇಳ್ಬೋದು. ಇವರು ಕೂಡ TRP ಕಂಟೆಸ್ಟೆಂಟ್ ಅಂತಲೇ ಹೇಳ್ಬೋದು. ಹೌದು, ಇವ್ರು ಯಾವುದೇ ಕಾರಣಕ್ಕೂ ಹೋಗಲ್ಲ. ಅಷ್ಟೇ ಅಲ್ಲದೆ ಇವರಿಗೆ ತುಂಬ ಜನ ಹೊರಗಡೆ ಫ್ಯಾನ್ಸ್ ಇದ್ದಾರೆ. ಆದರೆ ತುಂಬ ಜನ ಕೇಳಿದ್ರು ವೈಜಯಂತಿನ ಯಾಕೆ ಕಳಿಸಿದ್ರು. ವೈಜಯಂತಿ ಅಷ್ಟು TRP ಮೆಟೀರಿಯಲ್ ಆಗಿರಲಿಲ್ಲ. ಅವ್ರದ್ದು ವೈಟ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು, ಆದರೆ ಅಷ್ಟೇ ಅವ್ರಿಗೆ ಇಂಪ್ರೂವ್ಮೆಂಟ್ ಇರಲಿಲ್ಲ. ಅವ್ರು ಹೋಗ್ತೀನಿ ಅಂತ ಅವ್ರನ್ನ ಕಳಿಸಿದ್ರು. ಆದರೆ ಶೋಭಾ ಶೆಟ್ಟಿ ಅವ್ರನ್ನ ಯಾವುದೇ ಕಾರಣಕ್ಕೂ ಕಳಿಸಲ್ಲ. ಅವ್ರು ಈ ವಾರ ಸೇಫಾಗಿ ಮನೆಯೊಳಗೆ ಅವಾಗಲೇ ಉಳ್ಕೊಂಡಿದ್ದಾರೆ. ಇದೇ ಬಿಗ್ ಬಾಸ್ ಅಪ್ಡೇಟ್ ಅಂತ ಹೇಳ್ಬೋದು. ಅದು ಥರ್ಡ್ ಸೇವ್ ಆಗಿದ್ದಾರಪ್ಪ ಅಂತಂದರೆ ಅದು ಬಂದು ಚೈತ್ರ ಕುಂದಾಪುರ. ಕಳೆದ ವಾರ ಚೈತ್ರ ಕುಂದಾಪುರ ಅವರು ಬಾಟಮ್ 2ನಲ್ಲಿ ಬಂದಿದ್ದರು. ಧರ್ಮರಾಜ್ ಹಾಗೂ ಚೈತ್ರ ಕುಂದಾಪುರ ಇಬ್ಬರು ಬಾಟಮ್ 2ನಲ್ಲಿ ಬಂದಿದ್ದರು. ಆದರೆ ಈ ಸಲ ಬಾಟಮ್ 2ಗಿಂತ ಸ್ವಲ್ಪ ಮೇಲೆ ಬಂದಿರೋ ಅವ್ರಿಗೆ ತುಂಬಾ ಖುಷಿಯಾಗಿದೆ ಅಂತಲೇ ಹೇಳ್ಬೋದು ಚೈತ್ರ ಕುಂದಾಪುರಿ ಅವರಿಗೆ. ಇವ್ರು ಸೇವ್ ಆಗಿ ಇವರು ಈ ವಾರ ಬಾಟಮ್ 3ನಲ್ಲಿ ಸೇವ್ ಆಗಿದ್ದಾರೆ. ನೆಕ್ಸ್ಟ್ ಬಾಟಮ್ 2ನಲ್ಲಿ ಯಾರಿದ್ದಾರಪ್ಪ ಅಂತಂದರೆ ಅದು ಬಂದು ಜೋಡಿ ಹಕ್ಕಿಗಳು ಅಂತಲೇ ಹೇಳ್ಬೋದು. ಇವರಿಬ್ಬರು ಅದೇ ಬೇರೆ ಯಾರೂ ಅಲ್ಲ, ಬಿಗ್ ಬಾಸ್ ಜೋಡಿ ಹಕ್ಕಿಗಳು ಅಂತಲೇ ಹೇಳ್ಬೋದು. ಇವರು ಬೆಸ್ಟ್ ಫ್ರೆಂಡ್ಸ್ ಅಂತಲೇ ಹೇಳ್ಕೊಂಡು ಅಡ್ಡಾಡ್ತಾರೆ. ಇವರು ಬಂದು ಶಿಶಿರ್ ಹಾಗೂ ಐಶ್ವರ್ಯ ಅವರು ಬಾಟಮ್ 2ನಲ್ಲಿದ್ದಾರೆ. ಇವರಿಬ್ಬರಲ್ಲಿ ತುಂಬ ಜನಕ್ಕೆ ಬೇಜಾರಾಗುತ್ತೆ. ಇವರಿಬ್ಬರು ಬಂದಿರೋ ಮುಗಿಸ್ತವ್ರು ಅಂತ ಅವೆಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ. ಇವರಿಬ್ಬರು ಬಾಟಮ್ 2ನಲ್ಲಿ ಬಂದಿರೋದು. ಇವರಿಬ್ಬರಲ್ಲಿ ಒಬ್ಬರು ಹೋಗ್ತಾರೆ ಅಂದರೆ ಅದು ಶಿಶಿರ್ ಅವ್ರಿಗೆ ಸೇವ್ ಆಗಿದ್ದಾರೆ. ಹೌದು, ಬಾಟಮ್ನಲ್ಲಿ ಬಂದು ಶಿಶಿರ್ ಅವರು ಸೇವ್ ಆಗಿದ್ದಾರೆ. ಶಿಶಿರ್ ಅವ್ರಿಗೆ ಓದ್ಸಲೇ ಹೇಳಿದರು ಸುದೀಪ್ ಅವರು, ನೀವು ನಿಮ್ಮ ಆಟವನ್ನು ಚೇಂಜ್ ಮಾಡ್ಕೊಬೇಕು, ಹೀಗಿದ್ರೆ ನಿಮ್ಮಿಬ್ಬರಲ್ಲಿ ಒಬ್ಬರು ಇಲ್ಲಿ ಇರ್ತೀರ ಅಂತ. ಅದೇ ರೀತಿ ಆಗಿದೆ ಅಂತಲೇ ಹೇಳ್ಬೋದು. ಇವರಿಬ್ಬರಲ್ಲಿ ಒಬ್ಬರು ಇವಾಗ ಮನೆಯಿಂದ ಹೊರಗೆ ಬರ್ತಿದ್ದಾರೆ. ಈಗಾದರೂ ಶಿಶಿರ್ ಅವರು ಸುದೀಪ್ ಅವ್ರ ಮಾತನ್ನ ಸ್ವಲ್ಪ ತಲೆಗೆ ಹಾಕ್ಕೊಂಡು ಇವಾಗಾದ್ರೂ ಚೆನ್ನಾಗಿ ಆಡಬೇಕು. ಇವ್ರು ಫಸ್ಟ್ 2 ವಾರ ಎಷ್ಟು ಚೆನ್ನಾಗಿ ಆಡಿದಂದರೆ ಅಷ್ಟು ಚೆನ್ನಾಗಿ ಆಡಿದ್ರು. ಇವಾಗಾದರೂ ಇವ್ರು ಸುದೀಪ್ ಅವ್ರನ್ನ ಮಾತನ್ನ ತಲೆಗೆ ಹಾಕ್ಕೊಂಡು ಇವ್ರು ಬದಲಾಗಬೇಕು ಅಂತ ಹೇಳ್ತೀನಿ. ಅದೇನಾದರೂ ಆದರೆ ಅಂತ ಸುದೀಪ್ ಅವ್ರ ಮಾತು ಕೇಳಿದ್ರು ಏನು ಬದಲಾದ್ರೆ ಇವ್ರು ಟಾಪ್ ಫೈನಲಿಸ್ಟಾಗಂತೂ ಬರೋದು ಕನ್ಫರ್ಮಿಂದ ಕಾಲ ಮೀರಿಲ್ಲ ಶಿಶಿರ್ ಅವರಿಗೆ. ಇವಾಗಾದ್ರೂ ಎಚ್ಚೆತ್ಕೊಂಡ್ರೆ ಶಿಶಿರವ್ರಿಗೆ ತುಂಬಾ ಒಳ್ಳೆಯದು. ಆದರೆ ಐಶ್ವರ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದಿದ್ದಾರೆ. ನಿಮಗೆ ಈ ವಾರ ಯಾರ ಮನೆಯಿಂದ ಹೊರಗೆ ಹೋಗ್ಬೇಕಿತ್ತಂತೇಳಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಾರದ ಉತ್ತಮ ಬದುಕು ಹಾಗೂ ಕಳಪೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.